ಆ್ಯಂಡ್ ವೆಲ್ಕಮ್ ಟು ಮುಸ್ತಾಕ್ ಕುನ್ನೂರ್ ಅಕಾಡೆಮಿ. ಡಿಯರ್ ಫ್ರೆಂಡ್ಸ್, ಇವತ್ತಿನ ವಿಡಿಯೋದಲ್ಲಿ ನಾನು SSP ಸ್ಕಾಲರ್ಶಿಪ್ ಬಗ್ಗೆ ಒಂದು ಇಂಪಾರ್ಟೆಂಟ್ ಅಪ್ಡೇಟ್ ಹೇಳಲಿಕ್ಕೆ ಇಷ್ಟಪಡ್ತೀನಿ. ಬನ್ನಿ ಈಗ ಇಂಪಾರ್ಟೆಂಟ್ ಅಪ್ಡೇಟ್ ಏನಂತ ತಿಳ್ಕೊಳ್ಳುವ. ಈ ವಿಡಿಯೋ ಸ್ಕಿಪ್ ಮಾಡದೆ ನೋಡಿ ಮತ್ತು ನಮ್ಮ ಚಾನಲ್ ಮುಸ್ತಾಕ್ ಕುನ್ನೂರ್ ಅಕಾಡೆಮಿಯನ್ನು ಫಸ್ಟ್ ಟೈಮ್ ವಿಸಿಟ್ ಮಾಡಿ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡಿ, ವಿಡಿಯೋ ಲೈಕ್ ಮಾಡಿ ಮತ್ತು ಬೆಲ್ ಐಕನ್ ಪ್ರೆಸ್ ಮಾಡಿ. ಈಗ ನೋಡಿ, ರಾಜ್ಯ ವಿದ್ಯಾರ್ಥಿ ವೇತನ ತಂತ್ರಾಂಶದಲ್ಲಿ 2025-26ನೇ ಸಾಲಿನ ಮೆಟ್ರಿಕ್ ನಂತರದ ವಿದ್ಯಾರ್ಥಿ ವೇತನಕ್ಕೆ ಆಲ್ರೆಡಿ ಅಪ್ಲಿಕೇಶನ್ ಓಪನ್ ಆಗಿದೆ. ಅದು ಯಾವ ಥರ ಅಪ್ಲೈ ಮಾಡಬೇಕಂತ ನಾನು ಸ್ಟೆಪ್ ಬೈ ಸ್ಟೆಪ್ ಹೇಳ್ತೀನಿ. ಅದರ ಜೊತೆಗೆ ಇನ್ನೊಂದು ಇಂಪಾರ್ಟೆಂಟ್ ಏನಂದರೆ, ಲಾಸ್ಟ್ ಡೇಟ್ ಆಫ್ ಅಪ್ಲಿಕೇಶನ್ಸ್ ಈ ಕೂಡ ಅದನ್ನು ಎಕ್ಸ್ಟೆಂಡ್ ಮಾಡಿದ್ದಾರೆ. ಬನ್ನಿ ಈಗ ಏನಿದೆ ನೋಡುವ. ಇಲ್ಲಿ ನಾವು ನೋಡ್ಬೋದು, ಹಿಂದುಳಿದ ಕಲ್ಯಾಣ ಇಲಾಖೆ ಮೆಟ್ರಿಕ್ ನಂತರ ವಿದ್ಯಾರ್ಥಿ ವೇತನವನ್ನು ಇಲ್ಲಿ ಅಕ್ಟೋಬರ್ ತನಕ ಇದನ್ನು ಎಕ್ಸ್ಟೆಂಡ್ ಮಾಡಿದ್ದಾರೆ. ನೋಡಿ, ದಿಸ್ ಇಸ್ ಲೇಟೆಸ್ಟ್ ಅಪ್ಡೇಟ್ ಆಗಿದೆ. ಅದೇ ರೀತಿ ಆರ್ಯವೈಶ್ಯ ಇಲಾಖೆ ಮೆಟ್ರಿಕ್ ನಂತರ ವಿದ್ಯಾರ್ಥಿ ವೇತನಕ್ಕೆ ಇದು ನವೆಂಬರ್ ತನಕ ಅಪ್ಡೇಟನ್ನು ಮಾಡಿದ್ದಾರೆ, ಅಂದರೆ ಎಕ್ಸ್ಟೆಂಡನ್ನು ಮಾಡಿದ್ದಾರೆ. ಮತ್ತು ತಾಂತ್ರಿಕ ಶಿಕ್ಷಣ ಇಲಾಖೆ ಮೆಟ್ರಿಕ್ ನಂತರ ವಿದ್ಯಾರ್ಥಿ ವೇತನಕ್ಕೆ ಅರ್ಜಿ ಸಲ್ಲಿಸುವ ವಿದ್ಯಾರ್ಥಿ, ಅಂದರೆ ಡಿಪ್ಲೊಮಾ ಎಲ್ಲ ಓದ್ತಾ ಇರುವ ಸ್ಟೂಡೆಂಟ್ಸ್ ಅವ್ರಿಗೂ ಕೂಡ ಡೇಟನ್ನು ಎಕ್ಸ್ಟೆಂಡ್ ಮಾಡಿದ್ದಾರೆ. ಇಲ್ಲಿ ನಾವು ನೋಡ್ಬೋದು, ಅದು ನವೆಂಬರ್ ತನಕ ಎಕ್ಸ್ಟೆಂಡ್ ಆಗಿದೆ. ಮತ್ತು ಕರ್ನಾಟಕ ರಾಜ್ಯ ಬ್ರಾಹ್ಮಣ ಅಭಿವೃದ್ಧಿ ಮಂಡಳಿ ಮೆಟ್ರಿಕ್ ನಂತರ ವಿದ್ಯಾರ್ಥಿ ವೇತನಕ್ಕೆ ಸಲ್ಲಿಸಲು ಕೊನೆಯ ದಿನಾಂಕ ಕೂಡ 30/11/2025. ಮತ್ತು ಅಲ್ಪಸಂಖ್ಯಾತರ ಕಲ್ಯಾಣ ಇಲಾಖೆಯಿಂದ ಏನು ನೀವು SSP ಸ್ಕಾಲರ್ಶಿಪ್ಪನ್ನು ಏನು ಹಾಕ್ತೀರಿ, ಅಂದರೆ ಮೈನಾರಿಟಿ ಸ್ಕಾಲರ್ಶಿಪ್, ಅದರದ್ದು ಕೂಡ ಡೇಟನ್ನು ಎಕ್ಸ್ಟೆಂಡ್ ಮಾಡಿದ್ದಾರೆ. ಮತ್ತು ವಿಕಲಚೇತನ ಕಲ್ಯಾಣ ಇಲಾಖೆ ಮೆಟ್ರಿಕ್ ನಂತರ ವಿದ್ಯಾರ್ಥಿ ವೇತನಕ್ಕೆ ಕೂಡ ಇಲ್ಲಿ ಡೇಟನ್ನು ಎಕ್ಸ್ಟೆಂಡ್ ಮಾಡಿದ್ದಾರೆ. ಇಲ್ಲಿ ನಾವು ನೋಡ್ಬೋದು, 31 ಡಿಸೆಂಬರ್ ತನಕ ಡೇಟನ್ನು ಎಕ್ಸ್ಟೆಂಡ್ ಮಾಡಿದ್ದಾರೆ. ಮತ್ತು ಇವೆಲ್ಲ ಡಾಕ್ಯುಮೆಂಟ್ಸ್ ನಮಗೆ ಅಗತ್ಯವಿರುವುದು, ಇವೆಲ್ಲ ಡಾಕ್ಯುಮೆಂಟ್ಸ್ ಎಲ್ಲ ತೊಗೊಂಡ್ಬಿಟ್ಟು ನಾವು ಸ್ಕಾಲರ್ಶಿಪ್ಪನ್ನು ಅಪ್ಲೈ ಮಾಡಬೇಕಾಗತ್ತೆ. ಈಗ ನಮ್ಗೆ ಗೊತ್ತಿರುವಾಗೆ ಸ್ಕಾಲರ್ಶಿಪ್ ಅಪ್ಲೈ ಮಾಡಲಿಕ್ಕೆ ಇಲ್ಲಿ ನಾವು ನೋಡಬಹುದು, ಫಸ್ಟ್ ನಾವು ರಿಜಿಸ್ಟರನ್ನು ಮಾಡಬೇಕಾಗತ್ತೆ, ಲಾಗಿನನ್ನು ಮಾಡಬೇಕಾಗತ್ತೆ. ಲಾಗಿನ್ ಮಾಡಿದ ನಂತರ ಇಲ್ಲೇ 2025-26ನೇ ಸಾಲಿನ ಮೆಟ್ರಿಕ್ ನಂತರ ವಿದ್ಯಾರ್ಥಿ ವೇತನಕ್ಕೆ ಅರ್ಜಿ ಸಲ್ಲಿಸಲು ಕ್ಲಿಕ್ ಮಾಡಿ. 11ನೇ ತರಗತಿ ಅಂದರೆ PUC ಮತ್ತು ITI ಡಿಪ್ಲೊಮಾ, ಇಲ್ಲೆಲ್ಲ ನೀವು ಇದನ್ನು ಕ್ಲಿಕ್ ಮಾಡಬೇಕು. ಕ್ಲಿಕ್ ಮಾಡಿದ ನಂತರ ಇಲ್ಲಿ ನಾವು ನೋಡಬಹುದು, ಸ್ಟೂಡೆಂಟ್ ಲಾಗಿನ್ ಅಂತ ಬರುತ್ತೆ. ಸ್ಟೂಡೆಂಟ್ ಲಾಗಿನ್ ಫಸ್ಟ್ ನೀವು ಇದನ್ನು ಸ್ಟೂಡೆಂಟ್ ಲಾಗಿನ್ ಮಾಡಬೇಕು ಮತ್ತು ಪಾಸ್ವರ್ಡನ್ನು ಹಾಕಬೇಕು. ಒಂದು ವೇಳೆ ನೀವು ಫಾರ್ಗೆಟ್ ಪಾಸ್ವರ್ಡ್ ಮಾಡಿದರೆ, ಅಂದರೆ ಒಂದು ವೇಳೆ ನೀವು ಪಾಸ್ವರ್ಡನ್ನು ಮರ್ತಿದ್ರೆ ಇಲ್ಲಿ ಫಾರ್ಗೆಟ್ ಪಾಸ್ವರ್ಡನ್ನು ಮಾಡಬೇಕಾಗತ್ತೆ. ಅದೇ ರೀತಿ ನೀವು SSP ID ಮರ್ತಿದ್ರೆ ಇಲ್ಲಿ ಕೂಡ ನೀವು SSP ID ತಿಳ್ಕೊಬಹುದು. ಈಗ ಬನ್ನಿ, ನಾನು ಲಾಗಿನ್ ಮಾಡಿ ತೋರಿಸ್ತಾ ಇದ್ದೀನಿ. ನಂದು ಯೂಸರ್ ID ಮತ್ತು ಲಾಗಿನನ್ನು ಯೂಸ್ ಮಾಡ್ಕೊಂಡ್ಬಿಟ್ಟು ಈ ಸ್ಟೂಡೆಂಟ್ ಲಾಗಿನ್ ID ಮತ್ತು ಪಾಸ್ವರ್ಡ್ ಮತ್ತು ಕ್ಯಾಪ್ಚಾ ಕೋಡ್ ಎಂಟರ್ ಮಾಡಿದ ನಂತರ ಇಲ್ಲಿ ಸ್ಟೂಡೆಂಟ್ ಲಾಗಿನ್ ಅಂತ ಕ್ಲಿಕ್ ಮಾಡಬೇಕು. ಪಾಸ್ವರ್ಡ್ ಎಕ್ಸ್ಪೈರ್ ಆಗಿದೆ, ಲೆಟ್ ಮಿ ಅಪ್ಡೇಟ್ ಇಟ್. ಪಾಸ್ವರ್ಡ್ ಅಪ್ಡೇಟ್ ಮಾಡಿದ ನಂತರ ಈಗ ನಾನು ಲಾಗಿನ್ ಆಗಿದ್ದೀನಿ. ಇಲ್ಲಿ ನಾವು ನೋಡಬಹುದು, ಇಲ್ಲಿ ಸ್ಕಾಲರ್ಶಿಪ್ ಅಪ್ಲೈ ಮಾಡಲಿಕ್ಕೆ ಇಲ್ಲಿ ಲಿಂಕನ್ನು ಕೂಡ ಕೊಟ್ಟಿದ್ದಾರೆ. ಪೋಸ್ಟ್ ಮ್ಯಾಟ್ರಿಕ್ ಸ್ಕಾಲರ್ಶಿಪ್ ಅಪ್ಲೈ ಹಿಯರ್ ಮತ್ತು ಎಕ್ನಾಲೇಜ್ಮೆಂಟ್ ಎಲ್ಲ ಪ್ರಿಂಟ್ ಆಗಲಿಕ್ಕೆ, ಅದೇ ರೀತಿ ಫ್ರೀ ಶಿಪ್ ಕಾರ್ಡ್ ಮತ್ತು ಈ ಡಾಕ್ಯುಮೆಂಟ್ ಅಟೆಸ್ಟೇಷನಲ್ಲಿ ನಾವು ನೋಡಬಹುದು, ಪೇರೆಂಟ್ ಸ್ಯಾಲ್ರಿ ಸರ್ಟಿಫಿಕೇಟ್, ಡಿಫೆನ್ಸ್ ಸರ್ಟಿಫಿಕೇಟ್, ಸ್ಟೈಪಂಡ್, SLC ಮಾರ್ಕ್ಸ್ ಕಾರ್ಡ್, PUC ಮಾರ್ಕ್ಸ್ ಕಾರ್ಡ್, 10th ಮಾರ್ಕ್ಸ್ ಕಾರ್ಡ್, ನಿಯೋಸ್, ಅದ್ರ ಬಗ್ಗೆ ಎಲ್ಲ ಮಾಹಿತಿಯನ್ನು ಕೊಟ್ಟಿರ್ತಾರೆ. ಈ KYC ಮಾಡಲಿಕ್ಕೂ ಕೂಡ ಇಲ್ಲಿ ಲಿಂಕ್ ಅವೈಲೇಬಲ್ ಇದೆ. ನೋಡಿ, ಯೂಸಿಂಗ್ ಆಧಾರ್ ಕಾರ್ಡ್ ನಾವು ಇಲ್ಲಿ ಈ KYCಯನ್ನು ಮಾಡಬೇಕು. ಮತ್ತು ಅಷ್ಟೇ ಅಲ್ಲ, ಸ್ಟೂಡೆಂಟ್ ಇಯರ್ ವೈಸ್ ಸ್ಟೂಡೆಂಟ್ ಸ್ಟೇಟಸ್ಸು ಕೂಡ ನಾವಿಲ್ಲಿ ಚೆಕ್ ಮಾಡಬಹುದು. ಇಯರ್ ವೈಸ್ ಯಾವ ಇಯರಿಗೆ ಎಷ್ಟು ಸ್ಕಾಲರ್ಶಿಪ್ ಬಂದಿರುತ್ತೆ ನಮಗೆ, ಅದು ಕೂಡ ನಾವಿಲ್ಲಿ ಚೆಕ್ ಮಾಡಬಹುದು. ಅಷ್ಟೇ ಅಲ್ಲ, ಈ ಪ್ರೀವಿಯಸ್ ಇಯರ್ ಮಾರ್ಕ್ಸ್ ಕಾರ್ಡ್ ಡೀಟೇಲ್ ಪ್ರೊಫೈಲ್ನ ಅಪ್ಡೇಟ್ ಕೂಡ ಮಾಡಬಹುದು. ಇಲ್ಲಿ ಇಂಪಾರ್ಟೆಂಟ್ ಇರುವುದು ಅಪ್ಲೈ ಸ್ಕಾಲರ್ಶಿಪ್ ಅಂತ. ಇಲ್ಲಿ ನಾವು ನೋಡ್ಬೋದು, ಇಲ್ಲಿ ಅಪ್ಲೈ ಪೋಸ್ಟ್ ಮ್ಯಾಟ್ರಿಕ್ ಸ್ಕಾಲರ್ಶಿಪ್ ಅಂತಿರುತ್ತೆ. ಇದಕ್ಕೆ ನಾವು ಕ್ಲಿಕ್ ಮಾಡಿದ ನಂತರ ಇಲ್ಲಿ ಸ್ಕಾಲರ್ಶಿಪ್ ಅಪ್ಲಿಕೇಶನ್ ಸ್ಟಾರ್ಟ್ ಆಗುತ್ತೆ. ಫಸ್ಟ್ ಸ್ಟೆಪ್ಪಲ್ಲಿ ನಾವು ಫಿಲ್ ಮಾಡಬೇಕಾಗಿದ್ದು ಮಾಹಿತಿ ಎಲ್ಲ ಏನಂದರೆ, ಕಾಸ್ಟ್ ಮತ್ತು ಸ್ಟಡಿ ಮತ್ತು ಪರ್ಸ್ನಲ್ ಡೀಟೇಲ್ಸ್, ಇದನ್ನು ಟೈಪ್ ಮಾಡಿಬಿಟ್ಟು ಅಪ್ಲೈ ಅಂತ ಮಾಡಬೇಕು. ಅದೇ ರೀತಿ ಕಾಲೇಜ್ ಸ್ಟೂಡೆಂಟ್ ಡೀಟೇಲ್ಸ್, ಕಾಲೇಜ್ ಡೀಟೇಲ್ಸ್, ಮತ್ತು ಮೂರನೇ ಸ್ಟೆಪ್ಪಲ್ಲಿ ಈ ಅಟೆಸ್ಟೇಷನ್ ಮತ್ತು ಹಾಸ್ಟೆಲ್ ಡೀಟೇಲ್ಸ್ ಮತ್ತು ರಿವ್ಯೂ ಆ್ಯಂಡ್ ಫೈನಲ್ ಸಬ್ಮಿಟ್ ಅಂತ ಮಾಡಿದ ತಕ್ಷಣ ಅಪ್ಲಿಕೇಶನ್ ಸಬ್ಮಿಟ್ ಆಗುತ್ತೆ. ಈ ರೀತಿ ನೀವು ಅಪ್ಲಿಕೇಶನನ್ನು ಸಬ್ಮಿಟ್ ಮಾಡಬೇಕು. ನೆನ್ಪಿಟ್ಕೊಳ್ಳಿ, ಕೊನೆಯ ದಿನಾಂಕನ ಏನು ಮೆನ್ಷನ್ ಮಾಡಿದ್ದೀನಿ, ಹೋಪ್ಫುಲಿ ಅದು ಎಕ್ಸ್ಟೆಂಡ್ ಆಗೋದಿಲ್ಲ. ಅದಕ್ಕೆ ಡೇಟನ್ನು ಲಾಸ್ಟ್ ಡೇಟ್ ಬರೋಕ್ಕಿಂತ ಮುಂಚೆ, ಡೆಡ್ಲೈನ್ ಬರೋಕ್ಕಿಂತ ಮುಂಚೆ ನೀವು ಈ ಸ್ಕಾಲರ್ಶಿಪ್ಪನ್ನು ಅಪ್ಲೈ ಮಾಡಿ ಇದರ ಸದುಪಯೋಗ ತೊಗೋಬೇಕಂತ ಹೇಳಿ ಈ ವಿಡಿಯೋನ ನಾನು ಕ್ಲೋಸ್ ಮಾಡ್ತಾಯಿದ್ದೀನಿ. ಥ್ಯಾಂಕ್ ಯು.